Hi, hello, namaste everyone. I'm Vinayak Gujjar, your maths educator from Gujjar Tutorials. In previous class, we discussed that introduction to trigonometry, third exercise, third main. In this class, we are going to study the last main of trigonometry chapter, and this main is a very much important for your board exam. It may be a CBSE board and it may be a state board. In a fourth main, mainly this main is important. In that last four questions, like sub question 6, 7, 8, 9, 10, 4 to 5 questions, they are most important. All 10 sub questions are important, but in this last 4 to 5 questions are much more important. Okay, and while solving this type of question, means we need to prove now, like these questions while solving in trigonometry, in that multiple choice session only we told that there are some methods are there to solve. First one, we are saying any reciprocals are there or what, or any algebraic formulas are satisfied here or what, or else we need to see any trigonometric identities are possible or what, or else from any numbers we are dividing this or what, or if it is a irrational, then we need to rationalize. Means if anything in root, then we need to rationalize. In this one, these four are more important. Means first we need to see this one, if it is not satisfying, this one, this one, this one, like this. Okay, sir, how we need to come to know that whether I need to take a reciprocal only or we need to use a mathematical formula only? How we need to come to know that? ಹೆಂಗ್ ಸರ್, ಹೆಂಗ್ ಗೊತ್ತಾಕೈತಿ? ನಾನು ಇದೇ ಕ್ವಶನ್ ರೆಸಿಪ್ರೋಕಲ್ ಮಾಡ್ಬೇಕಾ, ಇದೇ ಕ್ವಶನ್ ಆಲ್ಜಿಬ್ರಿಕ್ ಫಾರ್ಮುಲಾ ಹಾಕ್ಬೇಕಾ, ಇದನ್ನ ಹೀಗೆ ಮಾಡ್ಬೇಕು, ಯಾಕೆ ಮಾಡಬೇಕು? ಬರ್ರಿ ನೋಡು. ಸರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆ, ಬಟ್ ನಾನು ಯೂಸ್ ಮಾಡಲ್ಲ. ಸುಮ್ಮನೆ ಆನ್ಸರ್ ಬರೆದ್ರೆ ಅರ್ಥ ಆಗಲ್ಲ. ಯಾಕೆ ಯೂಸ್ ಮಾಡಲ್ಲ? ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನು ಇವಾಗ ಯೂಸ್ ಮಾಡ್ತಿರೋದು ರೆಸಿಪ್ರೋಕಲ್. ಇದ್ಯಾಕೆ ಯೂಸ್ ಮಾಡ್ತಾ ಇದ್ದೀನಿ, ಇದ್ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾವಾಗ ಯೂಸ್ ಮಾಡೋಕೆ ಅನ್ನೋದು ಕರೆಕ್ಟಾಗಿ ಕಲ್ತ್ಕೊಳ್ರಿ. ವೆನ್ ವಿ ಆರ್ ಯೂಸಿಂಗ್ ಎನಿ ಫಾರ್ಮುಲಾ ಸೇಮ್, ಏನಾದರೂ ಕಾಸ್ ಸೆಕ್ ಮೈನಸ್ ಕಾಟ್ ಇದೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದಾಗ ಬರೋದು ಕೊಸೆಕ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್ ಮೈನಸ್ 2 ಇಂಟು ಕೊಸೆಕ್ ಇಂಟು ಕಾಟ್. ನಾನು ಇದು ಫಾರ್ಮುಲಾ ಹಾಕಿದಾಗ ಇಲ್ಲಿರೋ ಅಟ್ಲೀಸ್ಟ್ ಒಂದು ಟರ್ಮ್ ಆದರೂ ಬರ್ಬೇಕು ನನಗೆ. ಅಟ್ಲೀಸ್ಟ್ ಒನ್, ಎರಡು ಬಂತಪ್ಪ ಅಂದ್ರೆ ಅಬ್ಬಬ್ಬಾ ಲಾಟ್ರಿ ಆಗ್ಬೋದು. ಅಟ್ಲೀಸ್ಟ್ ಒಂದಾದರೂ ಬರಬೇಕು. ಬಂತಾ? ಇಲ್ಲ. ಸೊ ವಿ ನೀಡ್ ಟು ಸಿ ದ ರೆಸಿಪ್ರೋಕಲ್. ಸರ್, ರೆಸಿಪ್ರೋಕಲ್ ಅಂದರೆ ನೋಡು, ಕೊಸೆಕ್ ಇದೆ ಸರ್, ಕೊಸೆಕ್ ಅಂದರೆ 1/sin ಬಂದಿಲ್ಲಲ್ಲ. ಕಾಟ್ ಇದೆ ಸರ್, ಕಾಟ್ ಕ್ಯಾನ್ ಬಿ ರಿಟನ್ ಆಸ್ 1/tan ಆರ್ cos/sin. ಸರ್, ಅವಾಗ ಯಾವಾಗೂ ನಾವು ಸಣ್ಣವರಿದ್ದಾಗ ಹೇಳಿದ್ರಿ ಡಿನಾಮಿನೇಟರ್ನಲ್ಲಿ ಸೇಮ್ ಬರಬೇಕು. ಸೊ ಕಾಟ್ ಕ್ಯಾನ್ ಬಿ ರಿಟನ್ ಆಸ್ cos/sin. ನೋಡ್ರಿ, ಕೊಸೆಕ್ ಮೀನ್ಸ್ 1/sin minus cot means cos divided by sin. ಸರ್, ಆಗಲೇ ಏನು ಹೇಳ್ತಾರಲ್ಲ, ಸೇಮ್ ಇರ್ಬೇಕು. ಕಾಸ್ ಇದೆ, ಕಾಸ್ ಇದೆ, ಅಟ್ಲೀಸ್ಟ್ ಒನ್ ಟೈಮ್ ಬಂತಾ, ಓಕೆ ಅಂದ್ರೆ ಏನೋ ನಾನು ಮಾಡ್ತೀವಿ ಕರೆಕ್ಟ್ ಐತಿ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಬರುತ್ತೋ ಇಲ್ಲೋ ನೋಡ್ಬೇಕು. ಸರ್, ಡಿನಾಮಿನೇಟರ್ ಸೇಮ್ ಇದೆ. ಇಫ್ ಡಿನಾಮಿನೇಟರ್ ಇಸ್ ಸೇಮ್, ದೆನ್ ನೋ ನೀಡ್ ಟು ಟೇಕ್ ಅ ವಾಟ್, LCM. ಸೊ ಒನ್ ಟೈಮ್ ವಿಲ್ ರೈಟ್ ಅ sin 1 minus cos theta ಹೋಲ್ ಸ್ಕ್ವೇರ್. ಅರ್ಥ ಆಯಿತು ಅಂತ ಅನ್ಕೊಂಡೆ. ಅರ್ಥ ಆಯಿತು. ದೆನ್ ಸಿ ಹಿಯರ್ 1 minus cos theta ಹೋಲ್ ಸ್ಕ್ವೇರ್ ಇಸ್ ದೇರ್. ಸೊ ದಿಸ್ ಕ್ಯಾನ್, ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದು sin ಸ್ಕ್ವೇರ್ ಆಗುತ್ತೆ. 1 minus cos theta ಹೋಲ್ ಸ್ಕ್ವೇರ್ ಇದೆಯಲ್ಲ, ಇದು 1 minus cos theta ನಾನು ಎ ಅಂತ ಅನ್ಕೊಂತೀನಿ. ಎ ಸ್ಕ್ವೇರ್ ನ ಏನಂತ ಬರ್ತೀವಿ, ಎ ಇಂಟು ಎ. ಸೇಮ್ ವಿ ಕ್ಯಾನ್ ರೈಟ್ ಇಟ್ ಆಸ್ 1 minus cos theta 1 minus cos theta ಹೋಲ್ ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ ಇದೆ. ಇದು ಹೆಂಗಂತ ಗೊತ್ತಾಯ್ತು? 1 minus cos theta ಹೋಲ್ ಸ್ಕ್ವೇರ್ ಇದೆ ಅಂದ್ರೆ ಇದು ಟೋಟಲ್ ಎ ಅಂತ ಅನ್ಕೊಂಡೆ. ಎ ಅಂದ್ರೆ ಎ ಸ್ಕ್ವೇರ್ ನ ಎ ಇಂಟು ಎ ಅಂತ ಬರುತ್ತೆ. ಅರ್ಥ ಆಯ್ತಲ್ಲ? ದೆನ್ sin theta ಸ್ಕ್ವೇರ್ ಅಂದ್ರೆ sin ಸ್ಕ್ವೇರ್ ಥೀಟಾ ಇದೆ. sin ಸ್ಕ್ವೇರ್ ಥೀಟಾ ಮೀನ್ಸ್ ಬೈ ಯೂಸಿಂಗ್ ಐಡೆಂಟಿಟಿ ಸರ್, sin ಸ್ಕ್ವೇರ್ ಪ್ಲಸ್ cos ಸ್ಕ್ವೇರ್ equal to 1.
ನಾ ಏನಾದರೂ ಕಾಸ್ ಸ್ಕ್ವೇರ್ ನ ಈ ಕಡೆ ಕಳಿಸಿದ್ರೆ ಸೈನ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಇದೆ, ಇದನ್ನ ಏನಂತ ಬರೆಯುವುದು 1 ಮೈನಸ್ ಕಾಸ್ ಸ್ಕ್ವೇರ್ ಇಟ್ಟ. ಅರ್ಥ ಆಯ್ತು ಅಂತ ಅನ್ಕೊಂಡೆ. ಅರ್ಥ ಆಯ್ತು. ದೆನ್ ಸರ್ ಮತ್ತಿನ್ನೊಂದು ಫಾರ್ಮುಲಾ, 1 ಅಂದ್ರೂ ಒಂದೇ 1 ಸ್ಕ್ವೇರ್ ಅಂದ್ರೂ ಒಂದೇ. ಅರ್ಥ ಆಯ್ತು. ಸೊ ಮೇಲಿರೋ ನ್ಯೂಮರೇಟರ್ ಬರ್ಕೊಳ್ಳೋದು 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ divided by a square minus b square, a square minus b square equal to a plus b, a minus b, 1 minus cos theta 1 plus cos theta. ಮುಗಿಗೆ ಬಂತು ಸರ. 1 minus cos cancel. ಯಾಕಂದ್ರೆ 1 minus cos and this one more term they are in a multiplication. ಅವಾಗ ಹೇಳಿದ್ವಿ ಮಲ್ಟಿಪ್ಲಿಕೇಶನ್ ಎಡಿಷನ್ ಸ್ಟೋರಿ ಜಾತ್ರೆ ನೆನಪು ಮಾಡ್ಕೊಳ್ರಿ. If in between these two bracket, if addition or subtraction sign is there means then we can't cancel. ಇದನ್ನ ನೆನಪು ಇಟ್ಕೊಳ್ರಿ. ಉಳಿದಿದ್ದು ಸರ ಇಲ್ಲೇ ಕಣ್ಮುಂದ ಕಾಣ್ತೈತೆ ಮಾಸ್ತರ ಅಂದ್ರೆ ಕೇಳ್ತೀಯಲ್ಲ. 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಪ್ರೂವ್ ಮಾಡ್ಲಿಕ್ಕೆ ಹೇಳಿದ್ದೇನು ಅದು ಬಂತು. ಬರೀರಿ ಸ್ಟೈಲ್ ಆಗಿ ಹೆನ್ಸ್ ಪ್ರೂವ್ಡ್ ಅಂತ ಬರೀದು ಮುಗೀತು ಸರ್ ಅಂತ ಹೇಳೋದು. ಅರ್ಥ ಆಯ್ತು. ಅಂಡ್ ದ ನೆಕ್ಸ್ಟ್ ಕ್ವಶನ್ ಇಸ್ in this question cos a divided by 1 plus sin a plus 1 plus sin a divided by cos a equal to 2 sec a. ಸರ್ ಈ ಕ್ವಶನ್ ಅಲ್ಲೂ ಒಂದು ಟ್ರಿಕ್ ಇದೆ. ಯಾವ ಕ್ವಶನ್ ಅಲ್ಲಿ ಒನ್ ಸೈಡ್ ನ್ಯೂಮರೇಟರ್ ಇನ್ನೊಂದು ಸೈಡ್ ಡಿನಾಮಿನೇಟರ್, ಒನ್ ಸೈಡ್ ನ್ಯೂಮರೇಟರ್ ಇನ್ನೊಂದು ಸೈಡ್ ಡಿನಾಮಿನೇಟರ್ ಸೇಮ್ ಬರುತ್ತಲ್ಲ ಈ ತರ ಇದ್ರೆ ಯಾವ ಸ್ಟೆಪ್ಪಿಗೆ ಹೋಗೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ LCM ತಗೋಬೇಕು. ಡೈರೆಕ್ಟ್ ವಿ ನೀಡ್ ಟು ಗೋ ಫಾರ್ LCM. ಇದ್ಯಾವುದು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದೇ ಸ್ಟೆಪ್. ಯಾವಾಗ ವೆನ್ ದ ನ್ಯೂಮರೇಟರ್ಸ್ ಆರ್ ಇಂಟರ್ಚೇಂಜಿಂಗ್ ಆನ್ ಬೋತ್ ಸೈಡ್, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಅರ್ಥ ಆಯಿತು. ಸರಿ ಸರ್. ಸೊ ನಾನು ಏನಾದರೂ LCM 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅನ್ನೋದು ಏನಾದರೂ LCM ತಗೊಂಡ್ರೆ ಇಲ್ಲಿ 1 ಪ್ಲಸ್ ಸೈನ್ ಇದೆ, ಕಾಸ್ ಎ ಇಲ್ಲ. ಸೊ ಕಾಸ್ ಎನ ಮಲ್ಟಿಪ್ಲೈ ಮಾಡ್ಕೊಂಡೆ. ಇಲ್ಲಿ 1 ಪ್ಲಸ್ ಸೈನ್ ಇದೆ, ಕಾಸ್ ಎ ಇದೆ, 1 ಪ್ಲಸ್ ಸೈನ್ ಇಲ್ಲ, 1 ಪ್ಲಸ್ ಸೈನ್ ಎನ ಮಲ್ಟಿಪ್ಲೈ ಮಾಡ್ಕೊಂಡೆ. ಅರ್ಥ ಆಯಿತು ಅಂತ ಅನ್ಕೊಂಡೆ. ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇಂಟು ಎ ಗೊತ್ತಾಯ್ತಲ್ಲ ಸರ. ಎ ಸ್ಕ್ವೇರ್ ಬರ್ಕೊಂಡು ಎ ಸ್ಕ್ವೇರ್ ಅಂದ್ರೆ ಹೋಲ್ ಸ್ಕ್ವೇರ್ ಆಯ್ತು. ಅರ್ಥ ಆಯಿತು ಅಂತ ಅನ್ಕೊಂಡೆ. ದೆನ್ so cos square will write as it is cos square a plus a plus b whole square formula ಇದೆ a square plus b square plus 2a ಅರ್ಥ ಆಯ್ತು. 2ab ಅಥವಾ 2b ಎರಡು. ದೆನ್ 1 ಪ್ಲಸ್ ಸೈನ್ ಡಿನಾಮಿನೇಟರ್ ಸೇಮ್ ಇದೆ, ಸೇಮ್ ಬರುತ್ತೆ ಇಂಟು ಕಾಸ್. ಅರ್ಥ ಆಯಿತು. ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಅಥವಾ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಏನಾಗುತ್ತೆ ಸರ್? ಸರ್ 1 ರೀ ಪ್ಲಸ್ 1 ಸ್ಕ್ವೇರ್ ಅಂದ್ರೆ 1. ಅರ್ಥ ಆಯಿತು. ಪ್ಲಸ್ 2 ಇಂಟು ಸೈನ್ ಎ ಇಂಟು 1 ಅಂದರೆ ಇಟ್ ವಿಲ್ ಬಿ ಅ ಸೈನ್ ಎ. ಅರ್ಥ ಆಯಿತು ಅಂತ ಅನ್ಕೊಂಡೆ. ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ into cos a. Any doubt in this one? ಅರ್ಥ ಆಯಿತು. Then 1 plus 1 2, 2 plus 2 sin a divided by 1 plus sin a into cos a. ಅರ್ಥ ಆಯಿತು. So 2 is common on both sides. So we will take 2 as a common. 1 plus sin a ನೋಡ್ರಿ ಆನ್ಸರ್ ಮುಗಿಲಿಕ್ಕೆ ಬಂತು. ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಸರ್ ದಿಸ್ ಟು ಆರ್ ಮಲ್ಟಿಪ್ಲಿಕೇಶನ್, ದಿಸ್ ಟು ಆರ್ ಮಲ್ಟಿಪ್ಲಿಕೇಶನ್ ರಿಲೇಷನ್. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಔಟ್. ದೆನ್ ರಿಮೈನಿಂಗ್ 2 ಅಷ್ಟೇ ಇದೆ. 2 ಡಿವೈಡೆಡ್ ಬೈ ಕಾಸ್ ಎ. ವಿ ಕ್ಯಾನ್ ರೈಟ್ ಇಟ್ as 2 ಇಂಟು 1 by cos. 1 by cos means sec a. That is 2 sec a. We prove this one as a
ಟು ಸೆಕ್ ಎ. ಅರ್ಥ ಆಯಿತು ಅಂತ ಅಂದ್ಕೊಂಡೆ. ಆ್ಯಂಡ್ ಫಾರ್ upcoming questions we will discuss in the next video. Till then, thank you. Bye bye.